ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಯಂ ಸೃಜಾಮಯಂ ಸಂಭವಾಮಿ ಯುಗೆ ಯುಗೆ. ಬಿಡೋಡಿ ನನ್ನ ಮಗನ ಬಲರಾಮ್. ಅಂದು ನನ್ನ ಕುಸ್ತಿಯಲ್ಲಿ ಒಗದ ತಕ್ಷಣಕ್ಕೆ ನಾನೇ ರಾಜ್ಯನೆಂದು ಮೆರೆತಿರುವಣ್ಣನನ್ನು ಮುಂದೊಂದು ದಿನ ನನ್ನ ಗೊಟ್ಟ ಉರುಳಿಸುತ್ತಿದ್ದರೆ ನನ್ನ ಹೆಸರು ಸೈದಾಪುರ ರೌಡಿ ಶೀಟರ್ ಕರಿಯಣ್ಣೆ ಅಲ್ಲ. ಮಹಾಭಾರತದ ಕುರುಕ್ಷೇತ್ರದಲ್ಲಿ ನಡೆಯಿತು ಮಣ್ಣಿನ ಕಾಳಗ. ರಾಮಾಯಣದಲ್ಲಿ ರಾಮನಿಗೆ ನಡೆಯಿತು ಹೆಣ್ಣಿನ ಕಾಳಗ. ಇಂದು ಈ ಕಲಿಯುಗದಲ್ಲಿ ನನ್ನಿಂದ ನಡೀತಾ ಇದೆ ಹೆಣ್ಣು ಹೊನ್ನಿನೊಂದಿಗೆ ಅಧಿಕಾರದ ಕಾಳಗ. ಬಲರಾಮ, ಈ ಸಿದ್ದನಗೌಡನ ಹೆಸರನ್ನ ಕೇಳಿದ್ರೆ ಇಡೀ ಊರಿಗೂರೇ ಗಡಗಡ ನಡುಗುತ್ತಿರುವಾಗ ಯಕಸ್ಸಿತ್ತೊಬ್ಬ ಈ ಊರ ವಾಲಿಕಾರನ ಮಗನೇ. ನೀನು ನನಗೆ ಎದುರಾಗಿ ಬದುಕ್ತೀನಿ ಅಂದ್ರೆ ನಾನು ನಿನ್ನ ವಂಶವನ್ನು ನಿರ್ವಂಶ ಮಾಡದೆ ಬಿಡಲಾರೆ. ಬೇರಿಲ್ಲದ ಮರದಂತೆ, ನೀರಿಲ್ಲದ ಕೆರೆಯಂತೆ, ತಾಯಿ ಸತ್ತ ಕರುವಿನಂತೆ ನಿಮ್ಮನ್ನೆಲ್ಲ ವಿರಹ ವೇದನೆಗೆ ತಳ್ಳದಿದ್ರ ನಾನ್ಯಾಕೆ ಹುಟ್ಟಬೇಕೋ ಈ ಭೂಮಿ ಮೇಲೆ ಗಂಡಸಾಗಿ? ಬಲರಾಮ, ಇಡೀ ಸಭಾಂಗಣದಲ್ಲಿಯೇ ನನ್ನ ಕರೆಯನ್ನು ಅಡ್ಡಗೈದು ನನಗೆ ಶಟ್ಟು ಹೊಡೆದು ಅವನನ್ನು ಅಡ್ಡಗೆಡಿದೆಯಲ್ಲ, ಆ ನಿನ್ನ ಬಾರಿಸಿದ ಗಂಡು ತೊಡೆಯನ್ನು ನಾನು ಮುರಿಯದೆ ಹೋದ್ರ ನಾನು ಈ ಊರಿನ ದಿಟ್ಟ ಪೊಲೀಸ್ ಪಾಟೀಲ್ ಸಿದ್ದನಗೌಡನೇ ಅಲ್ಲ. ಶೆಟ್ಟಿ, ಶೆಟ್ಟಿ,
ಬಂದಿತ್ತ ನೋಡ್ರಿ ನಿಮ್ಮ ಮುಂದೆ ಗಟ್ಟಿಯಾಗಿ. ಹೌದು, ಆ ನನ್ನ ಮನೆಗೆ ಬರ್ಲಿಕ್ಕೆ ಹೇಳಿದ ಆ ರಾಮಲಿಂಗ ಇನ್ನೂ ಯಾಕೆ ಬರ್ಲಿಲ್ಲ? ಕಣ್ಯಾರ ಊರಿಗೆ ನ್ಯಾಯ ಹೇಳು ಗೌಡ್ರಂದಿಂದ ಅಂಜ್ಕೋತ ನಿಧಾನವಾಗಿ ಬರಾಕತ್ತಿರ್ಬೇಕ್ರಿ ಅಪ್ಪ. ಇದೇ ಅಲ್ವನೋ ಈ ಗೌಡನ ಸ್ಪೆಷಾಲಿಟಿ. ಸ್ಪೆಷಾಲಿಟಿ ಅಂದ್ರು ಏನು ಕೆಪಾಸಿಟಿ ಅಂದ್ರು ಮತ್ತೆ ಯಾಕಲೇ ಶೆಟ್ಟಿ, ಕಿವ್ಯಾಗ ಮಷಿನ್ ಹಾಕೊಂಡು ಬಂದಿದ್ಯೋ ಇಲ್ಲೋ? ಅದೇನೆಂದು ಬೇಗನೆ ಹೇಳಿ ಗೌಡ್ರೆ. ಆ ಮದುವೆ ಇರಿದ ಮನೆ ಕರೆದ ಆ ರಾಮಲಿಂಗ ಇನ್ನೂ ಯಾಕೆ ಬರ್ಲಿಲ್ಲಲೇ? ಹೌದು, ಅವನಿಗೂ ಆನೆಯ ತರದ ಮತ ತುಂಬಿರಬಹುದು. ಅದಕ್ಕೆ ನಾವು ಅಂಕೋಶ ತಯಾರಿಸಲೇಬೇಕು. ಅಂದಾಗ ನಿಮ್ಮ ದರ್ಪಕ್ಕೆ ಒಂದು ಬೆಲೆ, ಆ ನಂತರ ಹೇಳುವುದು ನಿಮ್ಮ ರೌಡಿಯ ಅಲೆ. ಇದೇ ಈ ಗೌಡರ ಮನೆತನಕ್ಕೊಂದು ಕಲೆ. ನಮಸ್ಕಾರ ಸಿದ್ದನ ಗೌಡರಿಗೆ. ಬೆಂಕಿ ಹಾಕರಲೇ ಆ ನಿಮ್ಮ ನಮಸ್ಕಾರಕ್ಕೆ. ಈ ಗೌಡ ಮನೆಗೆ ಬರಲು ಹೇಳಿ ಕಳಿಸಿದರೆ ಬೇಗನೆ ಬಂದು ಅದು ಏನು ಅಂತ ಕೇಳುವಷ್ಟು ಕಾಮನ್ ಸೆನ್ಸ್ ಕೂಡ ಬೇಡ ನಿಮಗೆ. ಅದೆಷ್ಟು ಸೊಕ್ಕರ್ಲೇ ನಿಮಗೆ? ಎಷ್ಟು ಸೊಕ್ಕು ತಮ್ಮ. ಈಗಲಾದರೂ ಬಂದಿದ್ದೆಲ್ಲ ಗೌಡ್ರಿ, ಅದೇನೆಂದು ಹೇಳಬಾರದೆ? ನೋಡು ಪ್ರದೀಪ, ಹಿಂದೆ ಆದದನ್ನೆಲ್ಲ ಮರೆತು ನಿಮ್ಮ ಸ್ನೇಹ ಸಂಬಂಧ ಬೆಳೆಸ್ಬೇಕಂತಂದ್ರ ಆ ನಿಮ್ಮ ತಮ್ಮ ಬಲರಾಮ ಇದ್ದಾನಲ್ಲ, ಪ್ರತಿಯೊಂದಕ್ಕೂ ನನಗೆ ನ್ಯಾಯ ಕೇಳಲು ಬರ್ತಾನೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಎಂದು ಕೇಳಲು ನಿಮ್ಮನ್ನು ಕರೆಸಿದೆ. ಗೌಡ್ರೆ, ಇದರಲ್ಲಿ ಅಭಿಪ್ರಾಯದ ಮಾತೇನು ಬಂತು? ನಾವೆಲ್ಲ ಒಂದೇ ಊರಿನವರು, ಒಂದೇ ಕುಟುಂಬದ ತರ ಬದುಕಿ ಬಾಳೋಣ. ನನ್ನ ತಮ್ಮನಿಗೆ ನಾನು ಬುದ್ಧಿ ಹೇಳ್ತೀನಿ. ಇಲ್ಲದಿದ್ದರೆ ರೆಡಿಯಾಗಿ ನಿಂತಿರುತ್ತದೆ ಈ ಗೌಡರ ಜೈಡರ ಬಲೆ. ಲೆಕ್ಕರ್ಯ ವಾದ ಸಮರ ನಡೆದಿದ್ದು ಗೌಡ್ರು ಹಾಗೂ ಬಲ್ಲರನ ಮಧ್ಯೆ. ಇದರಲ್ಲಿ ಮಧ್ಯ ಭಾಗವಹಿಸಬೇಡ ಅಷ್ಟೇ. ಆ ಹನುಮಂತ ನಂಗೆ ನಾವು ಭಾಗವಹಿಸ್ಲಿಕ್ಕಂದ್ರ ಆ ಲಂಕಾ ರಾವಣನ ಅಶೋಕವನ್ನ ಸುಡ್ತಿತ್ತೇನೋ ತಮ್ಮ. ಶೆಟ್ರ, ನೀವ್ ಇದ್ರಾಗ ಭಾಗವಹಿಸ್ರ ಇದೆಲ್ಲ ಕೆಡ್ತೈತ್ ನೋಡ್ರಿ. ಅವರ ತಮ್ಮನಾದ ನೀನು, ನಿನ್ನದು ಇದೇ ವಾದವೇ? ಹೌದು ಕರ್ಯ, ನಾವಿಬ್ಬರು ಒಂದೇ ರಕ್ತ ಹಂಚಿಕೊಂಡು ಒಡ ಹುಟ್ಟಿದವರು. ಲೇ ಕರಿಯ, ಇಲ್ಲಿ ನಿನ್ನ ಜೊತೆ ವಾದ ವಿವಾದ ಮಾಡಲಿಕ್ಕೆ ನಾವು ಬಂದಿಲ್ಲ. ಏನಿದ್ದರೂ ಗೌಡರ ಹೇಳಿಕೆ ಕೇಳಲಿಕ್ಕೆ ಬಂದಿದ್ದೇವೆ. ನೀನು ಸ್ವಲ್ಪ ಸೋಂಬಣ್ಣಿರು. ಹೌದು ಕರಿಯ, ಈ ರಾಮಲಿಂಗ ನನಗೆ ತುಂಬಾ ಬೇಕಾದ ಮನುಷ್ಯ. ಇದಕ್ಕೆ ನೀನು ಸುಮ್ಮನಿರೋದು ಒಳ್ಳೆಯದು. ಕಾಗಿ ಕೈಯ ಕಚೇರಿ ಕೊಟ್ರೆ ಕಚೇರಿ ಎಲ್ಲ ಹೊಲಸ್ ರಾಡಿ ಹಿಡಿತಾರ. ಏನಿಲ್ಲ ತಮ್ಮ. ನೋಡ್ ರಾಮಲಿಂಗ, ಮುಂದಿನ ವಾರದಲ್ಲಿಯೇ DCC ಬ್ಯಾಂಕ್ ಚುನಾವಣೆ ಘೋಷಣೆಯಾಗಿದೆ. ಅದಕ್ಕೆ ಅಭ್ಯರ್ಥಿಯಾಗಿ ನಾನೇ ಸ್ಪರ್ಧಿಸುತ್ತೇನೆ. ವಿನಂತಿಯಿಂದ ನಿಮ್ಮಲ್ಲಿ ಮತ ಕೇಳಲು ಬಂದ್ರ ಆ ನಿಮ್ಮ ತಮ್ಮ ಇದ್ದಾನಲ್ಲ ಬಲರಾಮ, ನನಗೆ ಪ್ರತಿಯೊಂದು ಕೆಲಸಕ್ಕೂ ಅಡ್ಡ ಬರ್ತಾ ಇದ್ದಾನಲ್ಲ, ಯಾಕೆ? ಗೌಡ್ರೆ, ನಿಮ್ಮ ತಂಟೆಗೆ ಬರದಂತೆ ಇವತ್ತೇ ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಕ್ಷಮಿಸಿ ಬಿಡಿರಿ. ಗೌಡ್ರೆ, ನೀವೊಬ್ಬರು ಈ ಊರಿನ ಯುವ ನಾಯಕರಾಗಿದ್ದರಿಂದ ಎಲ್ಲರನ್ನು ಸಮಾನ ಧರ್ಮದಲ್ಲಿ ಕಾಣುವುದು ತಮ್ಮ ಕರ್ತವ್ಯ. ಅದನ್ನು ಬಿಟ್ಟು ಸಣ್ಣ ಹುಡುಗರಿಗೆ ಮೀಸೆ ತಿರುವಿ ಶಡ್ಡು ಹೊಡೆಯುವುದು ಸರಿಯಲ್ಲ, ನೀವು ತಿಳಿದುಕೊಳ್ಳಿ. ನೋಡು ಪ್ರದೀಪ, ಈ ಮೀಸೆ ತಿರುವುದು ಇದು ನಮ್ಮ ಗೌಡ್ರ ವಂಶಕ್ಕೆ ಬಿಟ್ಟು ಕಲಾಂತರದಿಂದ ಬಂದಿದ್ದು. ನೋಡು ರಾಮಲಿಂಗ, ಈ ನಿನ್ನ ತಮ್ಮ ಇವನು ನನಗೆ ಬುದ್ಧಿವಾದ ಹೇಳೋದುಂಟೆ. ಗೌಡ್ರೆ, ಇವರಿಗೆಲ್ಲ ಬುದ್ಧಿಗೇಡಿ ಅಂತಾರೆ. ಇವರಿಗೆ ನಾ ತಿಳಿಸಿ ಹೇಳ್ತೀನಿ.
ಅಷ್ಟು ಮಾಡಿದ್ರ ನಿಮಗೂ ಕ್ಷೇಮ, ನಮಗೂ ಕ್ಷೇಮ. ಆಯ್ತು ಗೌಡ್ರೆ, ನಾವು ಬರ್ತೀವಿ. ಬಾ ತಮ್ಮ, ಹೋಗ. ರಾಮಲಿಂಗ, ಮುಂದಿನ ವಾರದಲ್ಲಿ ಚುನಾವಣೆ ಇದೆ, ನೆನಪಿರಲಿ. ಬರಬೇಕು ಬರಬೇಕು. ಹೋಗು ಹೋಗು ರಾಮಲಿಂಗ, ಹೋಗು. ನಿನಗೆಂದು ಅರ್ಥವಾಗಬೇಕು ಈ ಸಿದ್ದನಗೌಡನ ಚಮತ್ಕಾರಿ. ಶಿಕ್ಷಕರ ಇಲ್ಲದ ಶಾಲೆ, ಕಟ್ಟಿಗೆ ಇಲ್ಲದ ಒಲೆ, ಹಾಲಿಲ್ಲದ ಮೊಲೆ, ಸಂಗೀತವಿಲ್ಲದ ಕಲೆ. ಇವು ಯಾವ ಹಸಿವನ್ನು ಹಿಂಗಿಸಲಾರವು. ಅದರಂತೆ ನೀನಿಗೇನೇ ಮಾತನಾಡಿ ಹೋದ್ರು ನನಗಂಟಿಕೊಂಡಿರುವ ಸೇಡಿನ ರಕ್ತ ಎಂದು ಆರಲು ಸಾಧ್ಯವಿಲ್ಲ. ಹೆಡೆ ತುಳಿದ ಹಾವಿನಂತೆ ನನಗೆ ತೊಡೆ ತಟ್ಟಿ ನನ್ನ ನಡೆ ನುಡಿಗೆ ಅಡ್ಡ ಬರುವ ನಿನ್ನ ತಮ್ಮಂದಿರನ್ನೆಲ್ಲ ಸಂಬಂಧವಿಲ್ಲದ ಶವ ಮಾಡಿ ಈ ಊರಿನಲ್ಲಿ ನನ್ನ ಹವ ಎಂಥದ್ದು ಎಂದು ತೋರಿಸಿದ ಹೋದ್ರ ನಾನು ಈ ಊರಿನ ದಿಟ್ಟ ಪೊಲೀಸ್ ಪಾಡ್ಲಿ ಸಿದ್ದನಗೌಡನೇ ಅಲ್ಲ. ಏ ಕರಿಯ, ಆ ಕಾಳಿಂಗ ಎಲ್ಲೋ? ಅಲ್ಲಿ ಮಹಡಿಯ ಮನೆಯಲ್ಲಿ. ಸಾಧ್ಯವಿಲ್ಲ ಸಾಹುಕಾರ, ಸಾಧ್ಯವಿಲ್ಲ. ನೀನೆಷ್ಟೇ ಮದದ ಮದ್ದಾನೆಯಾಗಿ ನನ್ನನ್ನು ಗುದ್ದಿಕೊಳ್ಳುತ್ತೇನೆಂದು ಶಪಥ ಮಾಡಿದರು, ನಿನ್ನನ್ನು ಒದ್ದು ಬದುಕುತ್ತೇನೆನ್ನುವ ತಾಕತ್ತು ಈ ಗಂಡುಗಲಿ ಬಲರಾಮನಿಗಿದೆ ಎಂಬುದನ್ನು ಮಾತ್ರ ನೀನು ಮರೆಯಬೇಡ. ನನಗೆ ಎಚ್ಚರ. ನನ್ನ ಅಪ್ಪನೇ ಇಲ್ಲದೆ ನನ್ನ ಮನೆಗೆ ನುಗ್ಗಿದ್ದು ಅಲ್ಲ, ನನಗೆ ಎದುರಾಗಿ ಮಾತನಾಡೇ ಪರಮ. ಇಂದು ನಿನ್ನ ಸಾವು ಸಮೀಪಿಸಿತು ಎಂದು ತಿಳಿದುಕೋ. ಅಂತ ಸಾವನ್ನೇ ಬೆಣ್ಣಿಗೆ ಕೊಟ್ಟಿಕೊಂಡು ತಿರುಗುತ್ತಿರುವ ಪುಂಡ ಬಲರಾಮ ನಾನಿದ್ದೇನೆ. ಈ ಊರಿಗೆ ನಾನೇ ಗಂಡಂತೆ ಮೆರೆಯುವ ನಿನ್ನಂತ ಚೀಲಗಳನ್ನ ಎಂದು ಮೆರೆಯಲು ಬಿಟ್ಟಿಲ್ಲ ಈ ಗೌಡರ ವಂಶದವರು. ಯಾಕ ನಮ್ ಗೌಡ್ರು ಹೇಳ್ದಾಗ ಏನೋ ಡೌಟ್ ಐತೇನ? ಮತ್ತೆ ಡೌಟ್ ಇದ್ರೆ ಹೇಳು ತಮ್ಮ, ಅದಕ್ಕೆ ಸಾಕ್ಷಿ ನಾನು ಇರ್ತೇನೆ. ಲೇ ಬಲರಾಮ್, ಅಕಸ್ಮಾತ್ ಇವರು ಬಿಟ್ಟರು, ನಾವು ಬಿಟ್ಟಿಲ್ಲ. ಏ ಕರಿಯ, ನಾವು ಇವರ ಸ್ನೇಹಿತರು. ಏ ಕರಿಯ, ನಾನಾರು ಗೊತ್ತೇ? ಸಿಕ್ಕಂತೆ ಕುರಿ ಹಾಲು ಕುಡಿದು ಮೇರು ಪರ್ವತದಂತೆ ಬೆಳೆದು ನಿಂತ ಗೆರಳಿದ ಗಂಡು ಹುಲಿಕಣ ನಾನು. ನಾವೇ ಪುಂಡನೆಂದು ನಮ್ಮ ತಂಟೆಗೆ ಬಂದರೆ ನಿಮ್ಮ ಪಾಲಿಗೆ ಕಾಲು ಕೆದರಿದ ಹುಲಿಯಾಗಿ ನಿಂತು ಸಮಯಕ್ಕೆ ತಕ್ಕಂತೆ ನಿಮ್ಮೊಬ್ಬೊಬ್ಬರ ರುಂಡವನ್ನು ಕತ್ತರಿಸಿ ಈ ನಿಮ್ಮ ರಕ್ತದಲ್ಲಿ ನನ್ನ ಪವಿತ್ರ ಸ್ನಾನ ಮಾಡದಿದ್ದರೆ ನನ್ನ ಹೆಸರು ರಾಮಲಿಂಗಪ್ಪನ ತಮ್ಮ ಪುಂಡ ಬಲರಾಮನೇ ಅಲ್ಲ. ಬರ್ತೇನೆ. ಎಲ್ಲ ಸ್ವಚ್ಛನ ಕುನ್ನಿ
ನನಗೆ ಸವಾಲು ಹಾಕ್ತೀಯಾ? ಇದುವರೆಗೆ ನಿನ್ನನ್ನು ರೆಕ್ಕೆ ಬಲಿತ ಹಕ್ಕಿಯಾಗಿ ಹಾರಾಡಲು ಬಿಟ್ಟಿದ್ದೆ ನನ್ನ ತಪ್ಪಾಯ್ತು. ಕರಿಯ, ಲೇ ಕರಿಯ, ಆ ಕಾಳಿಂಗ ಎಲ್ಲಿ? ಅಲ್ಲಿ ಮಹಡಿಯ ಮನೆಯಲ್ಲಿ. ಅಲ್ಲಲೇ, ಇಷ್ಟೆಲ್ಲ ನಿನ್ನ ಕಣ್ಣು ಮುಂದೆನೆ ಈ ಕದನ ನಡೆದ್ರು ನೋಡ್ಕೊಂಡು ಸುಮ್ಮನೆ ಕುಳ್ತಿರಿ ಅಲ್ಲಲೇ ಮೂರ್ಖ. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ ಸ್ನೇಹಿತ. ನನಗೆ ಒಂದು ಸಾರಿ ಅವಕಾಶ ಕೊಟ್ಟರೆ ನನ್ನ ಸಾಮರ್ಥ್ಯಕ್ಕೆ ಅವಕಾಶ ಕೊಟ್ಟಂತೆ. ಈಗ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಯಾವ ಯಾವ ಕುಳಗಳನ್ನು ಯಾವ ಯಾವ ಸಮಯದಲ್ಲಿ ಮಟ್ಟ ಹಾಕಬೇಕೆಂದು ಯೋಚನೆ ಮಾಡಬೇಕು. ಹಾಗೆ ನಾನು ಹುಲಿ ಎಂದು ಅರ್ಭಟಿಸಿ ಹೋದರೆ ಅದು ಎಂದಿಗಾದರೂ ಹುಲಿಯಾಗಬಹುದೇ? ಸಾಧ್ಯವಿಲ್ಲ. ಈ ಕಾಳಿಂಗ ಮನಸ್ಸು ಮಾಡಿ ಒಂದು ಸಾರಿ ಹೆಣೆ ಎತ್ತಿದರೆ ಸಾವಿರಾರು ಜನ ಬರೆಂದರು ಅವರನ್ನು ಒಂದೇ ಒಂದು ಸಲಕ್ಕೆ ಕಚ್ಚಿಕೊಳ್ಳುವಂತ ಶಕ್ತಿ ಈ ಕಾಳಿಂಗನಿಗಿದೆ. ಆಗ ತಿಳಿಯುತ್ತದೆ ಈ ಕಾಳಿಂಗನ ವಿಷಜ್ವಾಲೆ ಹೇಗಿದೆ ಎಂದು. ಹೌದು, ನೀನ್ ಹೀಗಿದ್ದೀಯ ಅಂತ ನನಗೆ ಮೊದಲೇ ಯಾಕೆ ತಿಳಿಸಲಿಲ್ಲ? ನೋಡು ಸ್ನೇಹಿತ, ಕಚ್ಚೋ ನಾಯಿ ಯಾವತ್ತೋ ಬಗಳೋದಿಲ್ಲ, ಬಗಳೋ ನಾಯಿ ಯಾವತ್ತೋ ಕಚ್ಚೋದಿಲ್ಲ. ಸಂತೋಷ ಕಾಳಿಂಗ, ಸಂತೋಷ. ಈ ನಿನ್ನ ಮಾತಿನಲ್ಲಿ ತುಂಬಾ ಅರ್ಥವಿದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ನಂದಿಯಂತೆ ನಾವು ನಾಲ್ವರು ಜೊತೆಗಿರಬೇಕು ಅಷ್ಟೇ. ಅಂದಾಗ ಈ ಸೃಷ್ಟಿ ನಮ್ಮ ಮೃಷ್ಟಿಯಲ್ಲಿ ಇರುತ್ತದೆ. ಆವಾಗ ನೀವೇ ಇಂದ್ರ, ನಾವೇ ದೇವತೆಗಳು. ಹೋದ್ಸರನ್ ಹೇಳಿ 18 IPL ಕಪ್ ನಂಬದತ್ತೇರಿ. ಈ ಸರಿನು ಬ್ಯಾಕ್ ಟು ಬ್ಯಾಕ್ ಈ ಕಪ್ ನಂಬದ ನೋಡ್ರಿ. ವೆರಿ ಗುಡ್ ಶೆಟ್ಟಿ, ವೆರಿ ಗುಡ್ ಶೆಟ್ಟಿ. ಈ ನನ್ನ ಸ್ನೇಹಿತನ ಸಂತೋಷಕ್ಕಾಗಿ ಒಳಗ ಮಾಲದೆ ಅನ್ಲಿ. ಎಟ್ಟು ಬೇಕಾದಟ್ಟೈತ್ ಬಾ, ಎಟ್ಟು ಕುಡಿದ್ರಿ ಎಟ್ಟು ಬಿಟ್ರಿ. ಒಂದು ಮಾಲ್ ತರಿಸು ಯಾದಷ್ಟು ಬೇಗ. ಆಯ್ತು ಹೋರ್ರಿ. 1 2 3 ಎಲ್ಲದಳಪ್ಪಾಕಿ ಡ್ಯಾನ್ಸರ್ ಬರಾಕಿ. ಸ್ನೇಹಿತ, ನಡೆ ಇನ್ನು ಹೋಗೋಣ. ಮುಂದೆ ಏನು ಮಾಡಬೇಕೆಂದು ಯೋಚನೆ ಮಾಡೋಣ. ನವಿಲಿಗೆ ಕುಣಿಯುವ ಆಸೆ, ಚುಕ್ಕಿಗೆ ಮಿನುಗುವ ಆಸೆ, ಕೋಗಿಲಿಗೆ ಕೂಗಿ ಹಾಡುವ ಆಸೆ, ಭ್ರಮರಕ್ಕೆ ಪರಿಮಳದ ಆಸೆ. ಆದರೆ ಈ ಕಾಳಿಂಗನಿಗೆ ಆ ಶಾಂತ ಮತ್ತು ಸವಿತೆಯರ ಶೀಲದ ಆಸೆ. ಸವಿತಾ, ನಿತ್ಯದ ಸಮಂಜರಿಯಲ್ಲಿ ನರ್ತಿಸುತ್ತಿರುವ ನಿನ್ನ ಭರತನಾಟ್ಯವನ್ನು ನೋಡಿ ಹುಚ್ಚನಾಗಿ ಹೋಗಿದ್ದಾನೆ ಈ ಕಾಳಿಂಗ.
ಆ ಕಲೆಗಾರ ಬ್ರಹ್ಮ ಅದೇವ ಮಟ್ಟಿನಲ್ಲಿ ಕೆತ್ತಿ ಚಿತ್ರಿಸಿ ಕಳಿಸಿದ್ದಾನೆ ನಿನ್ನನ್ನು ಈ ಭೂಮಿಗೆ. ಆ ನಿನ್ನ ಕಡೆಗಣ್ಣಿನ ಕುಡಿ ಹುಬ್ಬಿನ ನೋಟ, ಆ ನಿನ್ನ ನೀಟಾದ ಮೂಗು, ಆ ನಿನ್ನ ಸ್ತನಗಳನ್ನು ನೋಡಿ ಹುಚ್ಚನಾಗಿ ಹೋಗಿದ್ದಾನೆ ಈ ಕಾಳಿಂಗ. ಅದ್ಯಾವ ಅಮೃತ ಗಳಿಗೆಯಲ್ಲಿ ಬೆರಗಿಳಿದು ಬಂದೆಯೋ ರಂಬೆಯಾಗಿ, ಸಕ್ಕರೆಯ ಗೊಂಬೆಯಂತೆ ಎತ್ತ ಕಚ್ಚಿದರೂ ಸಿಹಿ ಇದ್ದಂತೆ ಆ ನಿನ್ನ ಸಿಹಿಯಾದ ತುದಿಯನ್ನು ಕಚ್ಚಿ ನನ್ನ ದಾಹ ತೀರಿಸಿಕೊಳ್ಳದಿದ್ರೆ ನನ್ನ ಹೆಸರು ಕರಿ ಕಾಳಿಂಗನೇ ಅಲ್ಲ. ಓಹೋ, ಅವಳೇ ವಾಯುವಿಹಾರಕ್ಕೆ ಬಂದಂತೆ ಕಾಣುತ್ತದೆ. ಬರಲಿ. ಸರ್, ಸ್ವಲ್ಪ ದಾರಿ ಬಿಡ್ತೀರಾ ಸರ್? ಎಸ್ ಮೇಡಮ್, ಎಸ್. ನಿನ್ನ ಬರುವಿಕೆಯನ್ನು ನೋಡಿ ನಿನಗೆ ದಾರಿ ಬಿಡಬೇಕೆಂದೇ ಜಾತಕದ ಪಕ್ಷಿಯಂತೆ ಕಾತುರನಾಗಿ ಕಾಯ್ತಾ ನಿಂತಿದ್ದೆ. ಬಂದೇ ಬಿಟ್ಟಲ್ಲ, ಓಕೆ ಇರ್ಲಿ. ಇಷ್ಟೊಂದು ಆತುರದಿಂದ ತಾವು ಎಲ್ಲಿಗೆ ಹೊರಟಂತೆ ಕಾಣುತ್ತದೆಯಲ್ಲ? ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಅದನ್ನ ಕೇಳೋದಕ್ಕೆ ನೀನ್ಯಾರು? ನಾನ್ಯಾರು? ಕೇಳು ಸವಿತಾ, ಅರ್ಜುನನಲ್ಲಿರಬೇಕಾದ ಛಲ, ಭೀಮನಲ್ಲಿರಬೇಕಾದ ಬಲ, ಕೌರವನಿಗಿರಬೇಕಾದ ನೆಲ, ಶಕುನಿಯಲ್ಲಿರಬೇಕಾದ ಕುಲ, ಇವನ್ನೆಲ್ಲ ಕಲೆಗಳನ್ನು ನನ್ನ ಮೈಗಂಟಿಸಿಕೊಂಡಿರುವ ನನಗೆ ಕಾಳಿಂಗ ಅಂತಾರೆ. ಅಷ್ಟೇ ಅಲ್ಲ, ಈ ಊರ ಪೊಲೀಸ್ ಪಾಟೀಲ್ ಸಿದ್ದನಗೌಡ ಪರಮ ಆಪ್ತ ಶಿಕಾರಿ ರಾಜಾನು ಅಂತಾರೆ. ಅರ್ಥವಾಯ್ತು. ನಿನ್ನ ಜೊತೆ ಮಾತನಾಡುವ ಅಗತ್ಯ ನನಗಿಲ್ಲ. ಸುಮ್ಮನೆ ನನಗೆ ದಾರಿ ಬಿಡು. ನಿನಗೆ ದಾರಿ ಬಿಡಬೇಕೆಂದೇ ಅಡ್ಡಯಿಸಿ ನಿಂತಿದ್ದೇನೆ ಸವಿತಾ. ವರ್ಷ ನಿನಗೆ ಪೂರ್ತಿ 18 ತುಂಬಿದರು ಇನ್ನೂ ನಿನ್ನ ಕೊರಳಿಗೆ ಕರಿಮಣಿ ತಾಳಿಯ 3 ಗಂಟವಿಲ್ಲವೆಂದರೆ ಬಂಟನಾದ ಈ ಕಾಳಿಂಗ ನಿನ್ನ ಕೈ ಹಿಡಿದು ನಂಟಸ್ತಿಕೆ ಬೆಳೆಸಬೇಕೆಂದು ಅಡ್ಡಯಿಸಿ ನಿಂತಿದ್ದೇನೆ. ಕಂಠಶ್ರೀಯಾದ ನೀನು ಆ ಬ್ರಹ್ಮದಂಟಿಗೆ ಒಪ್ಪಿಗೆ ನೀಡಿದರೆ 100 ಎಕರೆ ಜಮೀನು ಒಡೆಯನಾದ ಈ ಕಾಳಿಂಗ ನಿನ್ನ ಗಂಡನಾಗಿ ಬರ್ತಾನೆ, ಒಪ್ಪಿಕೋ. ಮುಚ್ಚ ಬಾಯಿ ಮತ್ತೆ ಹೀನ. ದಾರಿ ಹಿಡಿದು ಹೋಗುವ ಒಂಟಿ ಹೆಣ್ಣನ್ನು ನಿಲ್ಲಿಸಿ ಮದುವೆಯಾಗುವಂತೆ ಹೇಳುವ ನಿನ್ನ ನಾಲ್ಗೆ ನೆಸ್ತಿಳಿ ಹೋದಿತ್ತು. ಎಚ್ಚರ. ಅದು ಈ ಕಿರಾತಕ ಕಾಳಿಂಗನಿಗೆ ಎಚ್ಚರ. ಕೊರಳಿಗೆ ಹಾವು ಸುತ್ತುಕೊಂಡ ಹರನೇ ಒಂದು ಕ್ಷಣದ ಗಡಗಡನ ಸುಮ್ಮನೆ ನಿಂತಾಗ ಈ ಕಾಳಿಂಗನಿಗೆ ನೀನೆತ್ತಲದ ಹೆಣ್ಣು ಸವಿತಾ. ಸೀತಾ ಸಾವಿತ್ರಿ ಅಂತ ಸತೀರೇ ಬಾಳಿ ಹೋದ ಈ ಭೂಮಿಯ ಮೇಲೆ ಅಲ್ಲ ದೇವಿ ಅಂತವಳ ಗಂಡನ ಶಾಪಕ್ಕೆ ಸಿಕ್ಕು ಕಣ್ಣಾಗಿ ಬಿದ್ದಿರುವುದನ್ನು ನೆನಪಿಸಿಕೋ ಈ ಕ್ಷಣದಲ್ಲಿ. ನೆನಪಿದೆಯೋ ಮೂರ್ಖ? ಆ ದೇವೇಂದ್ರನ ಮಾಯ ಮೋಸಕ್ಕೆ ಮಾರು ಹೋದಳು ಆ ನನ್ನ ತಾಯಿ ಅಹಲ್ಯ ದೇವಿ. ಅವಳಿಗೆ ಮೋಸ ಮಾಡಿದ ಇಂದ್ರನ ಮೈ ತುಂಬ ಯೋನಿ ಹುಟ್ಟಿದ್ದನ ಮೊದಲು ನೀನ್ ನೆನಪಿಸ್ಕೋ ಈ ಕ್ಷಣದಲ್ಲಿ. ಹುಟ್ಟು ಎಣ್ಣೆ ಇತಿಹಾಸ ಬಲ್ಲ ಬಿಲ್ಲನಿಯೇ, ಬಲ್ಲವಳಂತೆ ಬಾಯಿ ಬಡಿದುಕೊಳ್ಳಬೇಡ ನನ್ನ ಮುಂದೆ. ಈ ಕಣ್ಣಿಗೆ ಪ್ರಪುಲ ನಮಗ ಕಾಳಿಂಗ ಮನಸ್ಸು ಮಾಡಿದರೆ ಕನಸಿನ ರಾಣಿಯಾದ ನಿನ್ನನ್ನು ಈಗಲೇ ಹೊತ್ತೊಯ್ಯುತ್ತೇನೆ ಜೋಕೆ. ಅದೇ ಸೀತೆಯನ್ನು ಹೊತ್ತೊಯ್ದ ರಾವಣ ತನ್ನ 10 ತಲೆಗಳನ್ನು ಕಳಕೊಂಡವಳ ಗಂಡ ಶ್ರೀರಾಮನಿಂದ. ಗಂಡನಿಲ್ಲ
ಇಲ್ಲದೆ ನಿನ್ನನ್ನು ತುಂಡು ಬಟ್ಟೆ ಇಲ್ಲದೆ ನಿಲ್ಲಿಸಿ ಈ ನಿನ್ನ ಮಲ್ಲಿಗೆಯಂತ ಮೈಮನವನ್ನು ಚುಂಬಿಸಿ ಬಿಗಿ ತಪ್ಪಿ ಆ ಬಿಸು ಅಪ್ಪಿಗೆಯಲ್ಲಿ ತಾಳಿ ಕಟ್ಟುವೆ. ಅದೇ ಬಾ, ಇಲ್ಲದ ಗಂಡ ಎಲ್ಲಿಂದ ಬರ್ತಾನೆ ನಿನಗೆ? ಬರ್ತಾನು, ಬಂದೆ ಬರ್ತಾನೆ. ಒಪ್ಪತ್ತಿಗೆ 20 ರೊಟ್ಟಿನ ತಿಂದು ತುಪ್ಪದಲ್ಲೇ ಕೈ ತೊಳೆದು ಇಂಡು ಕುರಿಗಳ ಹಾಲನ್ನು ಕುಡಿದು ನಿಮ್ಮಂತ ಬಂಡರಿಗೆ ಕೈಯಲ್ಲಿ ಕೊಡ್ಲಿ ಹಿಡಿದು ದೊಡ್ಡ ಬಾರಿಸಿ ಬರ್ತಾನೆ ಕಣೋ ನನ್ನ ಗಂಡನಾಗಿ. ಹುಟ್ಟು ಹೆಣ್ಣೆ, ಗಂಡನಿಲ್ಲದೆ ಬಾಯಿ ಮಾಡಿ ಬೆದರಿಸುವ ಹೆಣ್ಣೆ, ಇಲ್ಲದ ಗಂಡ ಎಲ್ಲಿಂದ ಬರ್ತಾನೆ ನೋಡೇ ಬಿಡ್ತೇನೆ. ಬಿಡು ನನ್ನ. ಇಂದಿನಿಂದ ನಾನೇ ನಿನ್ನ ಪರ್ಮನೆಂಟ್ ಗಂಡ. ಬಾ. ಅಡ್ಡೈಸಿ ಬಂದವನು ನೀನವನೇ ಅಡ್ಲಾಡಿ ನನ್ನ ಮಗನ. ಪಾಂಚಾಲಿಗಾಗಿ ಕೌರವೇಶನ ತೊಡೆ ಮುರಿದ ಭೀಮ, ಸೀತೆಗಾಗಿ ರಾವಣನ 10 ತಲೆ ಕತ್ತರಿಸಿದ ಶ್ರೀರಾಮ, ಇಂದು ಈ ಸವಿತೆಗಾಗಿ ನಿನ್ನ ರುಂಡವನ್ನು ಕತ್ತರಿಸಲು ಓಡೋಡಿ ಬಂದ ಗಂಡುಗಲಿ ಉಂಡ ಬಲರಾಮ. ಗಂಡುಗಲಿ ಪುಂಡ ಬಲರಾಮ. ಲೇ ಬಲರಾಮ, ಆ ಗೌಡನನ್ನು ಎದುರು ಹಾಕಿಕೊಂಡು ಕರಿಯನನ್ನು ಕುಸ್ತಿಯ ಕಣದಲ್ಲಿ ಒಗೆದ ಮಾತ್ರಕ್ಕೆ ನೀನೇ ಪುಂಡನೆಂದು ಜಂಬ ಕೊಚ್ಚಿಕೊಳ್ಳಬೇಡಲೇ ಮಗನೇ ನನ್ನ ಮುಂದೆ. ನಾನು ಸ್ಟೇಟ್ ರೌಡಿ ಕಾಳಿಂಗ, ನೀನು ನನ್ನ ತಂಟೆಗೆ ಬರಬೇಡ. ಬಂದದ್ದೇ ಆದ್ರೆ ಈ ಕ್ಷಣದಲ್ಲಿ ನಿನ್ನ ಹೆಣ ಆಗುತ್ತದೆ. ಲೇ ಸ್ಟೇಟ್ ರೌಡಿ ಲಪ್ಪಂಗ, ನಾನಾರು ಗೊತ್ತೇ? ನಿನ್ನಂತ ಹಲ್ಕ ನನ್ನ ಮಕ್ಕಳನ್ನು 10 ಸೆಕೆಂಡಿನಲ್ಲಿ ಕೊಂದು ತಿಂದು ತೇಗುವ ಭಕ್ಷಕನಾಗಿದ್ದೇನೆ ನಾನು. ಶಿಕ್ಷಣ ನೀತಿ ನೀ ತಿಳಿದು ಈ ಕನ್ನಡದ ಗರತಿಯ ಮಾತಿಗೆ ಕ್ಷಮೆ ಕೇಳಿ ಇಲ್ಲಿಂದ ಹೊರಟು ಹೋಗಿಬಿಡು. ಇಲ್ಲ ಅಂದ್ರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ಇದೇ ಮಣ್ಣಲ್ಲಿ ಮುಚ್ಚಿಬಿಡಬೇಕಾದಿತ್ತು ಮಗನೇ. ಹುಷಾರ್. ಲೇ ಬಲರಾಮ, ಕ್ಷಮೆ ಎಂಬ ಈ ಕೆಟ್ಟ 2 ಅಕ್ಷರ ನನ್ನ ಬಾಳಪುಟದಲ್ಲಿಯೇ ಇಲ್ಲ. ಸುಮ್ಮನೆ ಬಂದ ದಾರಿಗೆ ಸುಂಕವಿಲ್ಲದೆ ಇವಳನ್ನು ನನ್ನ ಕೈಗೆ ಒಪ್ಪಿಸಿ ಹೋಗಿಬಿಡು ಇಲ್ಲಿಂದ. ಲೇ ಕಾಳಿಂಗ, ಇಂಥ ಒಂಟಿ ಹಣ್ಣನ್ನು ನಿನ್ನಂತ ಹಲಕಾಣನ ಮಗನ ಕೈಯಲ್ಲಿ ಸಿಲುಕಿಸಿ ಹೋಗಲು ನಾನೇನು ನಿನ್ನಂತೆ ಹೇಡಿ ಕುಲದಾಗ ಹುಟ್ಟಿಲ್ಲಲೇ. ಕರಕ್ಕೆ ಕಂಕಣ ಕಟ್ಟಿ ರಣಕ್ಕೆ ವೀಳವ ಕೊಟ್ಟು ಒಂದು ಸಾರಿ ಕೈ ಎತ್ತಿ ತೊಡೆ ತಟ್ಟಿದ ಅಂದ್ರೆ ಇಡೀ ರಣರಂಗವೇ ನಡಿಗೆ ಹೋಗಿ ಬಿಡುತ್ತದೆ. ನಾವು ಕನ್ನಡಿಗರು, ಕನ್ನಡ ತಾಯಿಯ ಮಕ್ಕಳು. ನಮ್ಮ ಗುರುತು ಅರಿಶಿಣ ಕುಂಕುಮ ಇರುವ ಆ ಬಾವುಟನ ಮುಟ್ಟಿದ್ರೇನೆ ನಾವು ಸುಮ್ಮನೆ ಬಿಡಲ್ಲ. ಅಂಥದ್ರಲ್ಲಿ ನೀನು ಸ್ವತಃ ಈ ಹೆಣ್ಣನ್ನು ಮುಟ್ಟಿದ್ದೀಯ ಅಂದ ಮೇಲೆ ಮುಟ್ಟಿದ ನಿನ್ನ ಕೈ ಕತ್ತರಿಸಿ ಹಾಕಿ ಬಿಡ್ತೇನೆ. ಬಾರ್ಲೇ ಮಗನ, ನೀನು ಗಂಡಸಾಗಿದ್ರೆ ಮುಂದಕ್ಕೆ. ನನ್ನ ಮಗನೇ, ನನ್ನ ಗಂಡಸ್ತನಕ್ಕೆ ಸವಾಲು ಹಾಕ್ತೀಯಲ್ಲೇ. ನನ್ನ ಗಂಡಸ್ತನ ಹೇಗಿದೆ ಎಂದು ಮುಂದೊಂದು ದಿನ ನಿನಗೆ ಆಗಲೇ ಏನು ಅಂದಿಯಲ್ಲ, ಆ ನಿನ್ನ
ನಿನ್ನ ಕನ್ನಡದ ನುಡಿ. ಲೇ ಬಲರಾಮ, ಇದೊಂದು ಸಾರಿ ಹೋಗಲಿ ಆ ನಿನ್ನ ಕನ್ನಡದ ನುಡಿ. ಮುಂದೊಂದು ದಿನ ತೋರಿಸುತ್ತೇನೆ ಈ ಕಾಳಿಂಗನ ನುಡಿ ಏನೆಂದು. ಹೋಗು, ಇಂಥಕ್ಕೆಲ್ಲ ತಲೆ ಕಡಿಸ್ಕೋ ಮಗಾಣಿ ಅಲ್ಲ ನಾನು. ಸವಿತಾ, ಏನಿದ್ದ? ಎಲ್ಲಿಗೆ ಹೋಗಿದ್ದೆ ನೀನು? ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನವನ್ನು ಕಾಪಾಡಿದ್ರೆ ನೋಡಿ. ಈ ಸಮಯದಲ್ಲಿ ನೀವೇ ನನ್ನ ಪಾಲಿನ ದೇವರಾಗಿದ್ದೀರಾ. ತಡ ಮಾಡದೆ ನನ್ನ ಸತ್ಯ ಅಂತ ಸ್ವೀಕರಿಸಿಕೊಳ್ಳಿ ಅಂತ ನಿಮ್ಮ ಕಾಲಿಗೆ ಬಿದ್ದು ಬಿಡ್ಕೋತು. ಎದ್ದೇಳು ಸವಿತಾ, ಎದ್ದೇಳು. ಆ ಕಾಲ ಇನ್ನು ಹತ್ರನೇ ಬರ್ತಾ ಇದೆ. ನಮ್ಮಣ್ಣ ನಿಮ್ಮಣ್ಣರಿಗೆ ಹೇಳಿ ನಾನು ಆ ಕಾರ್ಯ ಮಾಡೇ ಮಾಡ್ತೀನಿ. ಅಲ್ಲಿಯವರೆಗೂ ನಿನ್ನನ್ನು ನನ್ನ ಗಾಂಧರ್ವ ರೀತಿಯಲ್ಲಿ ಸತಿಯನ್ನಾಗಿಸಿಕೊಳ್ಳುವೆ. ಬಾರೆ ನನ್ನ ಚಂದುಳಿ ಚೆಲುವೆ, ಬಾ. ಮತ್ತೇಕೆ ತಡ? ಬನ್ನಿ. ಈ ಸಮಯದಲ್ಲಿ ನನ್ನೊಂದಿಗೆ ಕೂಡಿ ಹಾಡೋದಕ್ಕೆ. ಚಾಂದ್ ಬಹುತ್ ದೂರ ಹೈ ಮಗರ್ ಚಾಂದನಿ ಮೇರೆ ಪಾಸ್ ಹೈ. ಚಾಂದ್ ಬಹುತ್ ದೂರ ಹೈ ಮಗರ್ ಚಾಂದನಿ ಮೇರೆ ಪಾಸ್ ಹೈ. तुम बहुत दूर है तुम्हारा दिल मेरे पास है. कमान मेरे राजा. ಓಕೆ. ಸಿಂಗಾರ ಸಿರಿಯೇ ಅಂಗಲಿನಲ್ಲಿ ಬಂಗಾರಗೆ ಮಾಯೇ ಖಾಂಧಾರಿಯಂತೆ ಕಣ್ಮುಚ್ಚಿ ಭಂಗನ ಸೋರಸು ಶಾಯೇ.
ಹೋಗೋಣ. ಅಣ್ಣ ಈಗ ಬಂದಿರಣ್ಣ. ಅಣ್ಣ ಇದೇ ನನ್ನ ಕೈಯಲ್ಲಿ ಚೀಲ. ಓ ಅಕ್ಕ, ಇದರಲ್ಲಿ ಇಬ್ಬರಿಗೂ ಒಂದೊಂದು ಸೀರೆ ಇವೆ ನೋಡು. ಹೌದಮ್ಮ, ನಾಳೆ ನಾಗರ ಪಂಚಮಿ ಅಲ್ಲವೇ? ಅದಕ್ಕಾಗಿ ತಲಾ ಇಬ್ಬರಿಗೆ ಒಂದೊಂದು ಸೀರೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಯಾಕಂದ್ರೆ ಇದು ಹೆಣ್ಣು ಮಕ್ಕಳ ಹಬ್ಬವಲ್ಲವೇ? ನಾಗರ ಪಂಚಮಿ ನಾಡಿನ ಅತಿ ದೊಡ್ಡದಂತಹ ಹೆಸರಿದೆ. ಯಾಕಮ್ಮ ಚಂತ ಈ ನಿನ್ನ ಕಣ್ಣಲ್ಲಿ ನೀರು? ಅಯ್ಯೋ ಅಣ್ಣ, ಹಾಗೇನಲ್ಲಣ್ಣ, ಇವು ಕಣ್ಣೀರು ಸಂತೋಷದ ಕಣ್ಣೀರು ಅಣ್ಣ. ಇಲ್ಲಮ್ಮ, ಹಿಂದಾದ ನಿನ್ನ ಹೆತ್ತವರ ಘಟನೆ ಇನ್ನೂ ಮರ್ತಿಲ್ಲುವಂತೆ ಕಾಣುತ್ತದೆ. ತಂಗಿ, ಆ ಮಾತಾಪಿತ ಮೃತ್ಯುವನ್ನು ನೆನಪಿಸಿಕೊಂಡು ಆ ಶತ್ರು ನಗರ ನೀನು ಸಣ್ಣವಳಾಗಬೇಡಮ್ಮ, ಸಣ್ಣವಳಾಗಬೇಡ. ನಾನಿಲ್ಲವೇ ನಿನ್ನ ಅಕ್ಕರೆ ಅಣ್ಣ? ಅಯ್ಯೋ ಅಣ್ಣ, ಹಾಗೀಗ ಅನ್ಕೊಂತೀಯಣ್ಣ. ನೀನು ಅಂದ್ರೆ ನನ್ನ ತವರಿನ ಸಿರಿಯನ್ನ, ನನ್ನ ಆತ್ಮವಿಶ್ವಾಸಕ, ನನ್ನ ದೇವರು ನೀನು. ನೀನೇನು ನನ್ನ ಹೊಗಳಿದರು ಆ ನನ್ನ ದೇವರಾದ ನಿನ್ನ ತಂದೆಯರನ್ನ ಯಾವ ಜನ್ಮದಲ್ಲೂ ತೀರಿಸಲು ಆಗುವುದಿಲ್ಲ. ತಂಗಿ, ನನ್ನ ಹೆತ್ತ ಮಗನಂತೆ ಉಣಿಸಿ ತಿನಿಸಿ ಓದಿಸಿ 10 ಎಕರೆ ಜಮೀನನ್ನು ನನಗೊಪ್ಪಿಸಿ ಮರೆಯಲಾಗದ ಮಾಣಿಕ್ಯ, ನಮ್ಮ ಮರೆಯಲಾಗದ ಮಾಣಿಕ್ಯ. ನಿನ್ನನ್ನು ನನ್ನ ತಂಗಿಯನ್ನಾಗಿ ಕಾಣಿಕೆ ಕೊಟ್ಟು ಹೋಗಿದ್ದನಲ್ಲ, ಆ ನನ್ನ ದೇವರನ್ನು ನಾ ಹೇಗೆ ಮರೆಯಲಿ? ಎಲ್ಲಿ ನನ್ನನ್ನು ಕಣ್ತುಂಬ ನೋಡಿ ನೀವಿಬ್ಬರು ಹಾಡಿರಿ ಅಣ್ಣ ತಂಗಿ ಗೀತೆಯನ್ನು. ಪ್ರೀತಿ ನನ್ನ ತವರಿನ ಸಿರಿ, ನನ್ನ ತವರಿನ ಸಿರಿ, ನಮ್ಮ ತವರಿನ ಸಿರಿ, ನಮ್ಮ ತವರಿನ ಸಿರಿ, ತವರಿನ ಬಾಗಿನ ಅವತೋರಿಗೆ ಸರಿ, ತವರಿನ ಉಸಿರಾಟಕ್ಕೆ ಸರಿ, ನಮ್ಮ ಭಾಗ್ಯದ ಸಿರಿ. ನನಗೆಷ್ಟು ಸಂತೋಷವಾಗುತ್ತದೆ ಗೊತ್ತೇನಮ್ಮ? ಅಣ್ಣ, ಇದೇ ಸಂತೋಷದಲ್ಲಿ ನಾನು ನಿನ್ನೊಂದು ಮಾತು ಕೇಳಿ ನನ್ನ. ಒಂದೇ ಕಮ್ಮ 1000 ಮಾತು ಕೇಳು, ಅದಕ್ಕೆ ನಾ ತಪ್ಪೋದಿಲ್ಲ. ಅಣ್ಣ, ಈ ನನ್ನ ತಂಗಿನ ಸವಿತಾಳನು ನನ್ನ ಮೈದನ ಬಲರಾಮನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಾವು ಎಲ್ಲ ನಿರ್ಧಾರ ಮಾಡಿದ್ದೀವಣ್ಣ. ಅದಕ್ಕೇನಂತ ತಂಗಿ, ನಿನ್ನ ನಿರ್ಧಾರವೇ ನನ್ನ ನಿರ್ಧಾರವೆಂದು ತಿಳಿ.
ಏನಪ್ಪ ಇದು ನಿಮ್ಮ ಅಣ್ಣ ತಂಗಿಯರ ಮಾತು? ಅದೇ ಮಾವ, ಇದು ನಮ್ಮ ಮದುವೆ. ಅದಕ್ಕೆ ಆಗಲೇ ನಿಮ್ಮ ಅಣ್ಣ ಒಪ್ಪಿಗೆ ಕೊಟ್ಟೆ ಬಿಟ್ಟನೆ. ನಿಮ್ಮೆಲ್ಲರ ಮಾತನ್ನು ಮೀರುವುದುಂಟೆ ಮಾಮ. ಹಾಗಾದರೆ ನಮ್ಮೆಲ್ಲರ ಚಮಕ್ಷಮದಲ್ಲಿ ನಿಮಗೆ ತಾಳಿ ಕಟ್ಟಿಸಿ ಹಾರ ಹಾಕಿ ನಮ್ಮ ದೇವರ ಮನೆ ದೇವರ ಮುಂದೆನೆ ಮದುವೆ ಮಾಡಿ ಮುಗಿಸಿ ಬಿಡೋಣ. ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ತಮ್ಮನ PSI ಇಂಟರ್ವ್ಯೂ ಇದೆ. ಹಾಗಾಗಿ ಈ ಮದುವೆನ ಅಷ್ಟೇ ಸಂಕ್ಷಿಪ್ತವಾಗಿ ಮಾಡಿ ಮುಗಿಸಿದೆ. ನಿಮ್ಮ ಇಷ್ಟೆಯಂತೆ ಆಗಲಿ. ಮೈದನ ತೆಗೆದುಕೊಡಪ್ಪ ಮಾಲಿ. ಅಮ್ಮ ಮೈದನ, ಸವಿತಾ, ಹಿರಿಯರಿಗೆ ಆಶೀರ್ವಾದ ಮಾಡ್ರಮ್ಮ. ಹೇಳು ತಮ್ಮ, ನೀ ಕೈ ಹಿಡಿದ ಈ ಶುಭ ಗಳಿಗೆಯಲ್ಲಿ ನಿನ್ನ ಬಾಳ ಹಬ್ಬಿ ಈ ದೇಶದ ಹಂದರವಾಗಲಿ. ಆ ನಮ್ಮೆಲ್ಲರ ದೈವ ಶಾಂತೇಗೌಡರ ಆಶೀರ್ವಾದವೂ ನಮಗಿರಲಿ. ಮೈದನ, ಹುಲಿಗೆ ಹಸಿದ ಹೆಬ್ಬುಲಿ ಆಗಿ ಬದುಕೋ ಈ ನಿಮ್ಮ ಬಾಳಿಗೆ ಆ ಹನುಮನ ಶಕ್ತಿ ಇರ್ಲಪ್ಪ. ವಾ ವಾ, ನಮ್ಮ ಮಾತಿಗೆ ಮಾತೆ ಪವಿತ್ರ ಮುತ್ತಿನ ಹಾರದಂತಾಯಿತು. ಬನ್ನಿ, ಇದೇ ಸಂತೋಷಕ್ಕೆ ಎಲ್ಲರೂ ಕೂಡಿ ನಲಿಯೋಣ.
ಎಲ್ಲರಿಗೆ ದೇವರಿಗೆ ಧೂಪ ದೀಪ ಹಚ್ಚಿ ನಮಸ್ಕರಿಸೋಣ. ಅತ್ತಿಗೆ ತುಂಬಾ ಹೊಟ್ಟೆ ಹಸಿದೈತಿ, ನಡೆಯೋ ಒಳಗೆ. ಯಪ್ಪ, ಉಂಡ ಹಿಂಗಾಗಿ ಇನ್ನೊಟ್ಟು ಉಂಡು ಹೆಂಗ್ ಆಗ್ಬೇಕಂತ ಮಾಡಿ ತಿಂದ ಹಿಂಗಾಗಿ ಆಗಲಗರ ಹುಗ್ಗಿ ಉಂಡಿಲ್ಲ ಕುಡ್ಯಾಕ. ನಮ್ಮ ಅತ್ತಿಗೆ ಪ್ರೀತಿ ಹೆಚ್ಚಾಗಿ ಹಿಂಗಾಗೈತಿ, ಏನು ಮಾಡ್ಲಿ ತಂಗಿ. ನಾನ್ಯಾರು? ಈ ಊರಿನ ಪೊಲೀಸ್ ಪಾಟೀಲ್ ಸಿದ್ದನಗೌಡ ಅಂತ. ನನ್ನ ಹೆಸರನ್ನ ಕೇಳಿದ್ರೆ ಇಡೀ ಊರಿಗೂರೇ ಕಡೆಗಡೆ ನಡುಗುತ್ತಿರುವಾಗ ಯಕಸ್ಸಿತ್ತೊಬ್ಬ ಆ ಊರ ವಾಲಿಕಾರನ ಮಗ ಆ ಬಲರಾಮನ ಬಲದಿಂದ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಿದನೆಂದರೆ ಇದು ನನಗೆ ತಡೆಯಲಾರದ ಅವಮಾನ. ಈ ಅವಮಾನದ ಸೇಡಿನ ರಕ್ತ ಹೊರಚಿಂಬೇಕಾದ್ರ ಮೊದಲು ನಾನು ಅವರನ್ನೆಲ್ಲ ಸುಟ್ಟು ಹಾಕಲೇಬೇಕು. ನನ್ನ ಹೆಸರಿನಲ್ಲಿರುವ ಆ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿರುವ ಅವರನ್ನೆಲ್ಲ ಮನೆಗಳನ್ನೆಲ್ಲ ಕಡಿವೆ ಹಾಕಿ ಅದರಲ್ಲಿಯೇ ಅವರನ್ನೆಲ್ಲ ಸುಟ್ಟು ಹಾಕಬೇಕು. ಹಾ, ಕರಿಯ ಲೇ ಕರಿಯ, ಆ DCC ಬ್ಯಾಂಕ್ ಚುನಾವಣೆಯಲ್ಲಿ ಸೋತ ನನ್ನ ಸೇಡು ತೀರಬೇಕು ತಾನೆ? ಹೌದಣ್ಣ, ತೀರಲೇಬೇಕು. ಅದರ ಸೇಡಿನ ಪ್ರತಿಫಲ ತೀರಿಸಿಕೊಳ್ಳಲೇಬೇಕು. ಅದಕ್ಕೆ ನಾನು ಏನು ಮಾಡಬೇಕೆಂದು ತಾವು ಅಪ್ಪಣೆ ಮಾಡಿದರೆ ಕ್ಷಣದಲ್ಲಿ ಆ ಕೆಲಸವನ್ನು ಮಾಡಿ ಮುಗಿಸಿ ಬರುತ್ತೇನೆ. ಹೇಳಣ್ಣ, ಅದೇನೆಂದು? ಹಾಗಾದ್ರೆ ಈಗಲೇ ಆ JCB ಅವರಿಗೆ ಫೋನ್ ಹಚ್ಚು. ನನ್ನ ಹೆಸರಿನಲ್ಲಿರುವ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿರುವ ಅವರ ಮನೆಗಳನ್ನೆಲ್ಲ ಕೆಳಗೆ ಹಾಕಿಬಿಡು. ಅದರಲ್ಲಿಯೇ ಅವರನ್ನೆಲ್ಲ ಸುಟ್ಟು ಹಾಕು. ಮುಂದೆ ಬಂದದ್ದನ್ನ ನಾನು ನೋಡ್ತೀನಿ. ಆಯ್ತಣ್ಣ, ಈಗಲೇ ಕಾಲ್ ಮಾಡ್ತೀನಿ. ಹಲೋ, ಯಾರು JCB ಏಜೆಂಟ್ನಾ? ನಾನು ಸೈದಾಪುರದ ರೌಡಿ ಶೀಟರ್ ಕರಿಯ ಮಾತಾಡ್ತಾ ಇರೋದು. ನಾನು ಹೇಳುತ್ತಿರೋ ವಿಷಯವನ್ನು ಗಮನವಿಟ್ಟ ಕೇಳು. ನಾನು ಹೇಳಿದ ದಿಕ್ಕಿಗೆ 10 JCB ಕಳಿಸಬೇಕು. ಆ ಬಡ ಅಧಿಕಾರಿಗೆ ಕಟ್ಟಿರುವ ಮನೆಯನ್ನು ಸರ್ವನಾಶ ಮಾಡಿ ಆ ಬಡ ಮಕ್ಕಳನ್ನು ಜೀವಂತ ಶವವಾಗಿ ಮುಚ್ಚಲೇಬೇಕು. ನಿಮಗೆ ಡಬಲ್ ಪೇಮೆಂಟ್ ನಾನು ಕೊಡುತ್ತೇನೆ. ಸರಿ, ಓಕೆ, ನಾನು ಈಗಲೇ ಬಂದೆ. ನೋಡ್ರಿ, ಇದೊಂದು ಒಳ್ಳೆ ಕೆಲಸ ಮಾಡಿಬಿಟ್ರಿ. ಅಂದಾಗ ತಿಳಿಯುತ್ತದೆ ಆ ಬಿಕಾರಿ ನನ್ನ ಮಕ್ಕಳಿಗೆ ಗೌಡರ ದರ್ಪ ಎಂಥದ್ದು ಎಂದು. ಆ ನಮ್ಮ ವೈರಿ ಬಲರಾಮ ಮತ್ತು ಜಗದೀಶರನ್ನು ಅದೇ ಬೆಂಕಿಯಲ್ಲಿ ಸುಟ್ಟು ಹಾಕಬೇಕು ಅವರನ್ನು.
ಸುಡ್ತಾನೆ ಕಾಳಿಂಗ, ಸುಡ್ತಾನೆ. ಈ ಗೌಡ ಕಣ್ಣಿಟ್ಟಿದ್ದಾನಂದ್ರ ಕರಿ ತಗೊಂಡ ತೀರ್ತಾನ. ನಾನು ನನ್ನ ಇಡೀ ಜನ ಸಂಪತ್ತು ಹೋದ್ರೂ ಸರಿ, ಈ ಗೌಡ ಹಿಡಿದ ಹಠವನ್ನು ಮಾತ್ರ ಬಿಡಲಾರ. ಇವನು ಕೌರವ ದುರ್ಯೋಧನ ಇದ್ದ ಹಾಗೆ. ಒಂದು ನನ್ನ ಘಟ ಹೋಗಬೇಕು, ಇಲ್ಲ ನನ್ನ ಹಠ ತೀರ್ಬೇಕು. ಗೌಡ್ರ ಕಾದ್ರಪ್ಪ. ಯಾಕಲೇ ಕಲ್ಯ, ಏನಾಯ್ತು? ಗೌಡ್ರ, ನಿಮ್ ಕಡೆ ಆಳುಗಳು ಬಂದು ನಮ್ಮ ಪ್ಲಾಟಿನ ಎಲ್ಲ ಮನೆಗಳ ಕೆಡುತ್ತಿದ್ದಾರೆ. ಸ್ವಲ್ಪ ತಿಳಿಸ್, ನಿಮ್ ಕೈ ಮುಗುತ್ತಿಲ್ಲಪ್ಪ. ನಿಮ್ ಕೈ ಕೆಡುವುದೇನು ಮಾಡ್ತಾರಲೇ ಮಗನ? ಈ ಊರಿನ ಧನಿಕನಾದ ನನ್ನನ್ನು ಚುನಾವಣೆಯಲ್ಲಿ ಸೋಲಿಸುವುದೇನೆಂದರೆ ನಾನು ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ಅದರಂತೆ ನಿನ್ನನ್ನು ಕೂಡ ಇಲ್ಲಿಯೇ ಸುಟ್ಟು ಹಾಕಿಬಿಡ್ತೀನಿ. ಕರಿಯ ತಾರ್ಲೆಯಲ್ಲಿ ಆ ಬಂದೂಕನ. ಗೌಡ್ರೆ, ಸತ್ತೇ ಹೋಗಿಬಿಟ್ಟ ಬಿಕಾರಿ ನನ್ನ ಮಗ. ಇವನು ಅಷ್ಟೇ ಅಲ್ಲ ಕಾಳಿಂಗ, ಅಲ್ಲಿಗೆ ಹೋಗಿ ಅವರನ್ನೆಲ್ಲ ಸುಟ್ಟಾಕ್ಬಿಡ್ತೀನಿ. ಕರಿಯ, ಮೊದಲು ಇವನನ್ನು ಹೋಗಿ ಆ ನನ್ನ ತೋಟದ ಮನೆ ಹತ್ತಿರ ಇರುವ ಸ್ಮಶಾನದಲ್ಲಿ ಹುಗಿದು ಬಂದು ಬಿಡು. ನಾನು ಹೋಗಿ ಅವರನ್ನೆಲ್ಲ ಸುಟ್ಟು ಹಾಕಿ ಬಂದು ಬಿಡ್ತೀನಿ. ಸೋಲಿನ ನೆಪದಲ್ಲಿ ಸೇಡು ತೀರಿಸಿಕೊಳ್ಳುವುದೆಂದು ದುರಂತವೇ ಸರಿ. ಪ್ರತಿಯೊಂದು ಹಂತದಲ್ಲಿ ಈ ಗೌಡನಂತ ನಿರ್ಧಾರ ಕೈಗೊಂಡಾಗಲೇ ಬಗ್ಗುತ್ತಾರೆ ಈ ಸಮಾಜದ ಜನ. ಈಗ ನನಗೆ ಆ ಬಲರಾಮನ ಸೇಡು ಅಂಟುಕೊಂಡಿದೆಯಲ್ಲ, ನನ್ನ ಕಾರ್ಯ ಸಫಲವಾಗಬೇಕಾದ್ರೆ ಏನು ಮಾಡಬೇಕು? ಓಕೆ, ಗುಡ್ ಐಡಿಯಾ. ಈ ನನ್ನ ಕಾರ್ಯ ಸಫಲವಾಗಬೇಕಾದ್ರೆ ನನ್ನ ಕೈ ಹಿಡಿಯಬೇಕಾದವಳು ಆ ಬಲರಾಮನ ಕೈ ಹಿಡಿದಿರುವಾಗ, ಅಂದು ಆ ಭೀಮ ದುರ್ಯೋಧನರ ಸೇರು ನಡೆದಂತೆ ಎಂದು ಈ ಕಾಳಿಂಗ ಬಲರಾಮನ ಸೇಡು ನಡೆಯಲೇಬೇಕು. ಈ ಸೇರಿನ ಕಿಡಿ ನೊಂದಬೇಕಾದ್ರೆ ಶಾಂತಿ ಇಲ್ಲ, ಸವಿತೆಯರ ಶೀಲ ಹರಣವಾಗಬೇಕು.
ಇಲ್ಲಿಯವರೆಗೆ ನನ್ನ ಮನಸ್ಸಿಗೆ ವಿಶ್ರಾಂತಿನೇ ಇಲ್ಲ. ಬುದ್ಧಿ ಇಲ್ಲ, ಬುದ್ಧಿ ಕೆಟ್ಟ ದರಿದ್ರನಾದರೂ ಸರಿ, ಅವರ ಶೀಲವನ್ನು ಸವಿಯದೆ ಈ ಕಾಳಿಂಗನ ಗುರಿ. ಓಹೋ, ಇದ್ಯಾವ ನಿದ್ರಾಕರಿಸಿಗ ಜಾರಿತು ಈ ನನ್ನ ಮನಸ್ಸು. ಸವಿತಾ, ಆ ನಿನ್ನ ಸವಿಯಾದ ಮಾತನ್ನು ನಾನು ಹೇಗೆ ಮರೆಯಲಿ ಸವಿತಾ, ನಾನು ಹೇಗೆ ಮರೆಯಲಿ? ಅಂದು ನೀನು ಬೈದ ಪ್ರತಿಯೊಂದು ಬೈಗುಳ ನನಗೆ ಸನ್ಮಾನದ ಹಾರತುರ ಎಂತಾಯಿತು. ಈಗ ನಿನ್ನನ್ನು ಕಣ್ತುಂಬ ನೋಡಿ ನನ್ನ ಬುದ್ಧಿ ಮಂಕಾಗಿ ಸೊಂಕಿಲ್ಲದೆ ನೀ ನನ್ನ ಕೈ ಹಿಡಿದು ಬಾಳುವ ಅಂಕಿತ ಹಾಕಿತು ಈ ನನ್ನ ಮನದಲ್ಲಿ. ಬಾ ಸವಿತಾ ಬಾ, ಈ ನನ್ನ ಬಾಳ ಪಯಣವೆಂಬ ದೋಣಿಯಲ್ಲಿ ನೀ ಹತ್ತಿ ವಿರಹಿಸು ಬಾ ಸವಿತಾ, ವಿರಹಿಸು ಬಾ. ಇದ್ಯಾವ ಹುಚ್ಚು ಹಾಳು ಕನಸುಗೊಂಡಿತು ಈ ನನ್ನ ಮನಸ್ಸು. ಏನೇ ಆಗಲಿ ಅವರ ಶೀಲ ಸವಿಯುವ ಹಠ ಮಾತ್ರ ಬಿಡಲಾರೆ.